ಲಾರ್ಡ್, ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವೂ ಮಹಿಮೆಯು ಸದಾಕಾಲವೂ ಸ್ವಂತವಾಗಿರಲಿ. ಆಮೇನ್. ಇದನ್ನು ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೆ. ಯೇಸು ತನ್ನ ಶಿಷ್ಯರಿಗೆ, ಆದ ಕಾರಣ ನೀವು ಪ್ರಾಣಾಧಾರಣೆಗೆ ಏನು ತಿನ್ನಬೇಕು, ನಿಮ್ಮ ದೇಹಕ್ಕೆ ಏನು ಧರಿಸಿಕೊಳ್ಳಬೇಕು ಎಂದು ಚಿಂತಿಸಬೇಡಿರಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ವಸ್ತ್ರಕ್ಕಿಂತ ದೇಹವು ಹೆಚ್ಚಿನದು. ಕಾಗೆಗಳನ್ನು ಗಮನಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವಾಗಲೇ ಕಣಜವಾಗಲೇ ಇಲ್ಲ, ಆದರೂ ದೇವರು ಅವುಗಳನ್ನು ಪೋಷಿಸುತ್ತಾನೆ. ನೀವು ಪಕ್ಷಿಗಳಿಗಿಂತ ಎಷ್ಟೋ ಮೌಲ್ಯವುಳ್ಳವರಾಗಿದ್ದೀರಲ್ಲ. ನಿಮ್ಮಲ್ಲಿ ಯಾವನು ಚಿಂತೆ ಮಾಡಿ ತನ್ನ ಎತ್ತರಕ್ಕೆ ಒಂದು ಮೊಳವನ್ನು ಕೂಡಿಸಿಯಾನು? ಅತ್ಯಲ್ಪವಾಗಿರುವುದನ್ನು ನೀವು ಮಾಡಲಾರದವರಿದ್ದಾರೆ. ಇತರ ವಿಷಯಗಳಿಗಾಗಿ ನೀವು ಚಿಂತೆ ಮಾಡುವುದೇನು? ಅಡವಿಯ ಹೂವುಗಳು ಹೇಗೆ ಬೆಳೆಯುತ್ತವೆ ಎಂದು ಯೋಚಿಸಿರಿ. ಅವು ಕಷ್ಟಪಡುವುದಿಲ್ಲ, ನೂಲುವುದಿಲ್ಲ. ಆದರೂ ಸೊಲೊಮೋನನು ತನ್ನ ಎಲ್ಲ ವೈಭವದಲ್ಲಿ ಇರುವಾಗಲೂ ಇವುಗಳಲ್ಲಿ ಒಂದರಂತೆಯಾದರೂ ಉಡುಪನ್ನು ಧರಿಸಿರಲಿಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ. ಅಲ್ಪ ವಿಶ್ವಾಸಿಗಳೇ, ಇವತ್ತು ಹೊಲದಲ್ಲಿದ್ದು ನಾಳೆ ಒಲೆಯಲ್ಲಿ ಹಾಕಲ್ಪಡುವ ಹುಲ್ಲಿಗೆ ದೇವರು ಈ ಪ್ರಕಾರ ಉಡಿಸಿದರೆ ನಿಮಗೆ ಎಷ್ಟೋ ಹೆಚ್ಚಾಗಿ ಉಡಿಸುವನಲ್ಲವೇ? ಏನು ತಿನ್ನಬೇಕು, ಏನು ಕುಡಿಯಬೇಕು ಎಂದು ತವಕ ಪಡಬೇಡಿರಿ, ಅನುಮಾನ ಪಡಬೇಡಿರಿ. ಅವುಗಳಿಗಾಗಿ ಅನ್ಯ ಜನರುಗಳು ತವಕ ಪಡುತ್ತಾರೆ. ಆದರೆ ಇವುಗಳು ನಿಮಗೆ ಅಗತ್ಯವೆಂದು ನಿಮ್ಮ ತಂದೆಯು ಬಲ್ಲನು. ಆದರೆ ನೀವು ದೇವರ ರಾಜ್ಯವನ್ನು ಹುಡುಕಿರಿ, ಆಗ ಇವೆಲ್ಲವೂ ನಿಮಗೆ ಕೂಡಿ ಬರುವು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಸೊ ಅಗತ್ಯಕ್ಕೋಸ್ಕರವಾಗಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಉಟ್ಕೋಬೇಕು ಅಂತ ನೀವು ಚಿಂತೆ ಮಾಡಬೇಡ್ರಿ. ಇದು ನಿಮಗೆ ಇದೆಲ್ಲ ಅವಶ್ಯಕತೆ ಇದೆ. ನಿಮಗೆ ಯಾವ ಕಾಲದಲ್ಲಿ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ನಿಮ್ಮ ತಂದೆಯೇ ಗೊತ್ತಿದೆ. ಸೊ ಹಾಗಾಗಿ ನೀವು ಚಿಂತೆ ಮಾಡಬೇಡ್ರಿ. ನೀವು ಚಿಂತೆ ಮಾಡಬೇಕಾಗಿರೋದು ನಿಮ್ಮ ತಂದೆಯ ರಾಜ್ಯಕ್ಕೋಸ್ಕರನೇ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಅನುಮಾನ ಪಡಬೇಡಿರಿ. ದೇವರಿಗೆ ಸ್ತೋತ್ರ. ದೇವರಿಂದ ನಾವು ಏನಾದ್ರು ಹೊಂದ್ಕೋತೀವಿ ಅನ್ನೋ ನಂಬಿಕೆ ಇದೆಯಾ? ಪ್ರೀತಿ ಇದೆ ಮಕ್ಕಳೇ. ಪ್ರಿಯರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಿಯರೇ, ದೇವರಿಂದ ನಾವೇನಾದ್ರು ಹೊಂದ್ಕೋತೀವಿ ಅಂತ ನಂಬಿಕೆ ಇದೆಯಾ? ನಂಬಿಕೆ ಆದಮೇಲೆ ಆ ನಂಬಿಕೆನಲ್ಲೇ ಇರೋಣ. ನಾವು ನಿಲ್ಲಿಸೋ ಸಮಯದಲ್ಲಿ ಅವ್ರು ಕೊಡದೇ ಇರ್ಬೋದು, ಆದರೆ ಅವ್ರ ಸಮಯದಲ್ಲಿ ಖಂಡಿತವಾಗ್ಲೂ ಅವರು ಕೊಟ್ಟೇ ಕೊಡ್ತಾರೆ. ನಾವು ಸೋತೋಗೋದಕ್ಕಾಗಲಿ, ನಾವು ಹಸ್ತಿರೋದಕ್ಕೆ ಆಗಲಿ, ನಾವು ಬಳಲೋಗೋದಕ್ಕೆ ಆಗಲಿ, ನಾವು ಕಷ್ಟ ಕೊತ್ತಲ್ಲಿ ಸಿಗಾಕೊಳ್ಳೋದಕ್ಕೆ ಆಗಲಿ ಅವರು ಬಿಡಲ್ಲ. ಸೊ ಹಾಗಾಗಿ ಅವಶ್ಯಕತೆಗಳಿಗೋಸ್ಕರ ನೀವು ಅನ್ಯ ಮಾರ್ಗವನ್ನು ಹುಡುಕಬೇಡ್ರಿ, ಚಿಂತೆ ಮಾಡಬೇಡ್ರಿ. ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನಿದೆ, ನಿಮ್ಮ ತಂದೆಯ ರಾಜ್ಯವನ್ನು ಕುರಿತಾಗಿ ಚಿಂತೆ ಮಾಡ್ಬೇಕು ತಾನೆ. ನೀವು ಅದನ್ನು ಕುರಿತಾಗಿ ಚಿಂತೆ ಮಾಡಿರಿ, ಅದ್ರ ಬಗ್ಗೆ ನೀವು ತವಕಪಡ್ರಿ, ಅದ್ರ ಬಗ್ಗೆ ನೀವು ಆಸಕ್ತಿ ಉಳ್ಳವರಾಗಿರ್ರಿ. ಅದನ್ನು ಹೊರತುಪಡಿಸಿ ಅವಶ್ಯಕತೆಗಳಿಗೋಸ್ಕರವಾಗಿ ನೀವು ಚಿಂತೆ ಮಾಡಬೇಡ್ರಿ, ಅನ್ಯ ಮಾರ್ಗ ಹಿಡಿಬೇಡ್ರಿ, ಮತ್ತು ಅನುಮಾನ ಪಡಬೇಡ್ರಿ. ದೇವರಿಗೆ ಸ್ತೋತ್ರ. ಏನು ಅನುಮಾನ ಅಂದರೆ, ನಿಶ್ಚಯವಾಗಿ ದೇವರು ನಮಗೆ ಇದನ್ನು ಕೊಡ್ತಾರಾ, ನಿಶ್ಚಯವಾಗಿ ದೇವರು ನಮಗೆ ಈ ಅವಶ್ಯಕತೆಗಳನ್ನ ಪೂರೈಸ್ತಾರಾ, ಈ ಥರ ಅನುಮಾನ ಪಡಬೇಡ್ರಿ. ನಂಬಿಕೆ ಇರಲಿ, ನಂಬಿಕೆ ಮಾತ್ರ ಇರಬೇಕು ಅಂತ ಯೇಸುಕ್ರಿಸ್ತರು. ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ಈ ಬೆಟ್ಟವನ್ನು ನೀನು ಕಿತ್ಕೊಂಡೋಗಿ ಆ ಸಮುದ್ರದಲ್ಲಿ ನೀನು ಬೀಳು ಅಂತ ಹೇಳಿದ್ರು ಸಹ ಅದು ಹಾಗೆ ಆಗುತ್ತೆ ಅಂತ ಯೇಸುಕ್ರಿಸ್ತರು ಹೇಳಿದ್ರು. ಅಂದರೆ ನಾವು ಅಷ್ಟು ನಂಬಿಕಸ್ಥರಾಗಿ ನಾವು ನಡೀತಾ ಇಲ್ಲ ಅಂತ ಅರ್ಥ. ದೇವರಿಗೆ ಸ್ತೋತ್ರ. ಬಟ್ ದೇವರು ಮಾತ್ರ ನಂಬಿಕಸ್ಥರಾಗಿದ್ದಾರೆ. ದೇವರು ಮಾತ್ರ ನಂಬಿಕಸ್ಥರಾಗಿ ಅವ್ರು ನಮ್ಮನ್ನು ನಡೆಸ್ತಿದಾರಲ್ಲ, ನಮ್ಮನ್ನು ಪೋಷಿಸ್ತಿದಾರಲ್ಲ, ನಮ್ಮನ್ನು ಬೆಳೆಸ್ತಿದಾರಲ್ಲ. ಆಮೇನ್. ಸೊ ಹಾಗಾಗಿ ನಾವು ಅವಶ್ಯಕತೆಗೋಸ್ಕರ ನೀವು ಚಿಂತೆ ಮಾಡಬೇಡ್ರಿ. ಅಷ್ಟು ಮಾತ್ರ ಅಲ್ಲ, ದೇವರಿಂದ ನಾವು ಹೊಂದ್ಕೋತೀವೋ ಇಲ್ಲೋ ಅನ್ನೋ ಅನುಮಾನ ಬೇಡ. ಅನುಮಾನ ಇದ್ರೆ ಮಾತ್ರ ನಾವೇನು ಹೊಂದ್ಕೊಳಕ್ಕಾಗಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನ್ ಬರ್ತಾ ಇದ್ದಾನೆ, ಸಂಶಯ ಪಡ್ತಕ್ಕಂಥವನು ಗಾಳಿಯಲ್ಲಿ ಬಡಿದುಕೊಂಡು ಹೋಗುವಂಥ ಒಟ್ಟಿಗೆ ಸಮಾನವಾಗಿದ್ದಾನೆ, ಸಮುದ್ರ ತೆರೆಗಳಿಗೆ ಸಮಾನವಾಗಿದೆ. ಸಂಶಯ ಪಡ್ತಕ್ಕಂಥವ್ರು ದೇವರಿಂದ ಏನೂ ಹೊಂದ್ಕೊಳಕ್ಕಾಗಲ್ಲ ಅಂತ ಬರೀತಿದ್ದಾನೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಕೆ ಮಾತ್ರ ಇರಲಿ. ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನು, ಆ ಜವಾಬ್ದಾರಿನೂ ನೀವು ಆಸಕ್ತಿ ಉಳ್ಳವರಾಗಿರ್ರಿ. ಅದನ್ನು ಹೊರತುಪಡಿಸು ಅವಶ್ಯಕತೆಗಳಿಗೋಸ್ಕರವಾಗಿ, ಅಗತ್ಯಕ್ಕೋಸ್ಕರವಾಗಿ ನೀವು ಚಿಂತೆ ಮಾಡಬೇಡ್ರಿ. ಅಷ್ಟು ಮಾತ್ರ ಅಲ್ಲ, ದೇವರು ಈಗ ತಕ್ಕ ಕಾಲದಲ್ಲಿ ನಮಗೆ ಇದನ್ನು ಒದಗಿಸ್ತಾರಾ ಇಲ್ವಂತ ಅನುಮಾನನಂತೂ ಪಡಲೇಬೇಡ್ರಿ. ದೇವರಿಗೆ ಸ್ತೋತ್ರ. ಇದೆರಡು ಕಾರ್ಯವನ್ನು ಯೇಸು ಕ್ರಿಸ್ತರಲ್ಲಿ ಬಲವಾಗಿ ಹೇಳ್ತಕ್ಕಂಥದ್ದು. ನಾವು ಯಾಕೆ ಹೊಂದ್ಕೊಳಕ್ಕಾಗಲ್ಲ ಅಂತಂದರೆ ನಾವು ಚಿಂತೆ ಮಾಡ್ತೀವಿ,
ಅನುಮಾನ ಪಡ್ತೀವಿ. ಸೊ ಹಾಗಾಗಿ ನಾವು ತಕ್ಕ ಕಾಲದಲ್ಲಿ ಅದನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ. ಕರ್ತನ ನಮಗೆ ವಾಗ್ದಾನ ಮಾಡಿದ್ದಾನೆ, ನಾವು ಆತನೊಟ್ಟಿಗೆ ನಡೀತಾ ಇದ್ದೀವಿ, ಆತನ ಕಾರ್ಯಗಳು ಮಾಡ್ತಾ ಇದ್ದೀವಿ. ನಿಶ್ಚಯವಾಗಿ ಅದನ್ನು ತಕ್ಕ ಕಾಲದಲ್ಲಿ ನಮಗೆ ಇದನ್ನು ಒದಗಿಸ್ತೋ ನಂಬಿಕೆ ನಮಗಿದ್ರೆ ಖಂಡಿತವಾಗ್ಲೂ ತಕ್ಕ ಕಾಲದಲ್ಲಿ ಎಲ್ಲವೂ ಸಹ ಒದಗ್ತಾ ಇರುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ಹೇಳ್ತಾ ಇದ್ದಾರೆ, ಇಲ್ಲಿ 2 ಕಾರ್ಯವನ್ನು ಹೊರಿಸ್ತಾ ಇದ್ದಾರಲ್ಲ, ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳು ನೋಡ್ರಿ ಅಂತ ಹೇಳ್ತಾ ಇದ್ದಾರಲ್ಲ, ಕಾಯಿಗಳು ನೋಡ್ರಿ, ಕಣಜಗಳಿಲ್ಲ, ಅದಕ್ಕೆ ಯಾವುದೇ ಒಂದು 24 ಕಾಯಿಗಳನ್ನು ಗಮನಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವಾಗಲಿ ಕಣಜವಾಗಲಿ ಇಲ್ಲ, ಆದರೂ ದೇವರು ಅವುಗಳನ್ನು ಪೋಷಿಸುತ್ತಾನೆ. ದೇವರಿಗೆ ಸ್ತೋತ್ರ. ಆದರೆ ನಿಮ್ಮ ಪಕ್ಷಿಗಳಿಗಿಂತ ಎಷ್ಟೋ ಮೌಲ್ಯವುಳ್ಳವರಾಗಿದ್ದೀರಾ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಹೇಳ್ತಾ ಇದ್ದಾರೆ, ಹೊಲದಲ್ಲಿರ್ತಕ್ಕಂಥ ಹುಲ್ಲು, ಅದು ಬಿಡ್ತಕ್ಕಂಥ ಹೂವು ಎಷ್ಟೊಂದು ಸುಂದರವಾದ ಹೂ ಬಿಡುತ್ತೆ. ಅದು ಇವತ್ತು ಹೊಲದಲ್ಲಿರುತ್ತೆ, ನಾಳೆ ಅದನ್ನು ಒಲೆ ಒಳಗಡೆ ಹಾಕ್ತಾರೆ. ಅವ್ರು ಹೇಳ್ತಾ ಇದ್ದಾರೆ 28ನೇ ವಾಕ್ಯದಲ್ಲಿ, ಅಲ್ಪ ವಿಶ್ವಾಸಿಗಳೇ, ಇವತ್ತು ಹೊಲದಲ್ಲಿದ್ದು ನಾಳೆ ಒಲೆಯಲ್ಲಿ ಹಾಕಲ್ಪಡುವ ಹುಲ್ಲಿಗೆ ದೇವರು ಈ ಪ್ರಕಾರ ಉಡಿಸಿದರೆ ನಿಮಗೆ ಎಷ್ಟೋ ಹೆಚ್ಚಾಗಿ ಉಡಿಸುವನಲ್ಲವೇ. ದೇವರಿಗೆ ಸ್ತೋತ್ರ. ಏನು ತಿನ್ನಬೇಕು, ಏನು ಕುಡಿಯಬೇಕು ಎಂದು ತವಕ ಪಡಬೇಡಿರಿ, ಅನುಮಾನ ಪಡಬೇಡಿರಿ. ದೇವರಿಗೆ ಸ್ತೋತ್ರ. ನಾವು ದೇವರಿಂದ ಏನಾದ್ರು ಹೊಂದ್ಕೋಬೇಕು ಅನ್ನೋ ನಂಬಿಕೆ ನಮಗಿದೆಯಾ, ಆಸೆ ನಮಗಿದೆಯಾ? ಅನುಮಾನ ಪಡಬೇಡ್ರಿ. ದೇವರು ಇಲ್ಲಿ ಹೋಲಿಸಿ ಹೇಳ್ತಾರಲ್ಲ, ಅದಕ್ಕಿಂತ ನಾವು ಎಷ್ಟೋ ಶ್ರೇಷ್ಠರಾದವರು ಅಂತ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಸೊಲೊಮೋನನು ಸಕಲ ವೈಭವದಿಂದಲಿದ್ದಾಗಲೂ ಸಹ ಆ ಹೂವಿಗಿರ್ತಕ್ಕಂಥ ಸೌಂದರ್ಯದ ಥರ ಒಂದು ಉಡುಪನ್ನು ಸಹ ಅವನು ಧರಿಸ್ಕೊಳ್ಳೋಕ್ಕಾಗಲಿಲ್ಲ. ಸಕಲ ವೈಭವದಿಂದ ಇದ್ದಂಥ ಅರಸನು ಎಷ್ಟೆಷ್ಟೋ ಸುಂದರವಾದ ವಸ್ತ್ರಗಳನ್ನ ಧರಿಸ್ತಾನೆ. ಆದರೆ ಯೇಸು ಕ್ರಿಸ್ತರು ಹೇಳ್ತಾರೆ ಇಲ್ಲಿ, ಈ ಇವತ್ತು ಹೊಲದಲ್ಲಿದ್ದು ನಾಳೆ ಒಲೆ ಒಳಗೆ ಹೋಗುತ್ತಲ್ಲ, ಆ ಹೂವಿಗಿರೋಷ್ಟು ಸೌಂದರ್ಯನೂ ಸಹ ಅವನು ಉಟ್ಕೊಂಡಂಥ ಒಂದು ಬಟನ್ನಲ್ಲಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಅಂದರೆ ಎಷ್ಟು ಮಟ್ಟಕ್ಕೂ ನೀವು ಅದಕ್ಕಿಂತ ಶ್ರೇಷ್ಠರಾಗಿದ್ದೀರಾ. ನೀವು ಚಿಂತೆ ಮಾಡೋದೇಕೆ, ನೀವು ಅನುಮಾನ ಪಡೋದೇಕೆ? ನೀವು ಚಿಂತೆ ಮಾಡಬೇಡ್ರಿ, ಅನುಮಾನ ಪಡಬೇಡ್ರಿ, ದೇವರಲ್ಲಿ ನಂಬಿಕೆ ಇಡ್ರಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತಗೋಪಡ್ರಿ, ಅದೆಲ್ಲವೂ ಸಹ ನಿಮಗೆ ತಕ್ಕ ಕಾಲದಲ್ಲಿ ಒದಗಿಸಲ್ಪಡುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಅನುಮಾನ ಬೇಡ, ಚಿಂತೆ ಬೇಡ, ಭಯ ಬೇಡ, ನಂಬಿಕೆ ಮಾತ್ರ ಇರಲಿ. ಕರ್ತನ ತಕ್ಕ ಕಾಲ ನಮಗೆ ಒದಗಿಸುವವರಾಗಿರ್ತಾರೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುವಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಹೇಳ್ತಾ ಇದ್ದೀರಾ, ನೀವು ಚಿಂತೆ ಮಾಡಬೇಡ್ರಿ, ನೀವು ಅನುಮಾನ ಪಡಬೇಡ್ರಿ, ನಿಮಗೆ ನಂಬಿಕೆ ಮಾತ್ರ ಇರಲಿ ಅಂತ ಹೇಳ್ತೀರಾ. ದೇವರೇ ಸ್ತೋತ್ರ. ನಿಮ್ಮಿಂದ ನಾವು ಹೊಂದ್ಕೋಬೇಕಾದ್ರೆ ನಿಶ್ಚಯವಾಗಿ ನಮಗೆ ನಂಬಿಕೆ ಇರಲಿ. ಆ ನಂಬಿಕೆಯಲ್ಲಿ ಬಲವಾಗಿ ನಿಲ್ಲೋದಕ್ಕೆ ಸ್ವಲ್ಪ ಶಿಷ್ಯರೇ ಕೇಳಿದ್ರು, ಕರ್ತನೇ ನಮಗೆ ನಂಬಿಕೆ ಸಾಲ್ತಾ ಇಲ್ಲ, ನಮ್ಮ ನಂಬಿಕೆನೇ ಹೆಚ್ಚಿಸು ಅಂತ. ನಾವು ಸಹ ಕೇಳ್ತೀವಿ, ನಮ್ಮ ನಂಬಿಕೆನ ಇನ್ನಷ್ಟು ಬಲಪಡಿಸಿ, ನಂಬಿಕೆನೇ ಹೆಚ್ಚಿಸಿ. ಆಮೇಲೆ ನಾವು ಚಿಂತೆ ಮಾಡೋದೇ ಆಗಲಿ, ಅನುಮಾನ ಪಡೋದಾಗಲಿ ಬೇಡ. ನಿಮ್ಮಲ್ಲಿ ನಂಬಿಕೆ ಉಳ್ಳವರಾಗಿ ನಡೆಯುವಂತೆ, ನಿಮ್ಮ ರಾಜ್ಯದ ಮಹಿಮೆಗಾಗಿ, ನಿಮ್ಮ ನಾಮದ ಮಹಿಮೆಯನ್ನು ದುಡಿಯುವಂತೆ ನಮಗೆ ಸಹಾಯ ಮಾಡಿ. ಅಷ್ಟು ಮಾತ್ರ ಅಲ್ಲ, ಬಲವನ್ನು ಕೊಡಿ, ನಂಬಿಕೆಯನ್ನು ಕೊಡಿ, ದೃಢಪಡಿಸಿ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ರಾಜ್ಯಕ್ಕೆ ಲಾಭವಾಗಲಿ. ಆಮೇಲೆ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.